ಮತ್ತು ಶಾಸಕರು ಅಧಿಕಾರಿಗಳ ಹತ್ರ ಕಮಿಷನ್ನು ಯಾವುದು ಪ್ರಮಾಣ ಅಂತೆಲ್ಲ ಮಾತಾಡಿದ್ದಾರೆ ಸ್ನೇಹಿತರು ನೋಡಿ ಆ ರೀತಿ. ಆಮೇಲೆ ಇನ್ನೊಂದು, ಸರ್ಕಾರದಲ್ಲಿ ಫಂಡ್ಸ್ ತರೋದಕ್ಕೆ ಯೋಗ್ಯತೆ ಅಂತ ಮಾತಾಡ್ತಾರೆ. ಯೋಗ್ಯತೆ ಇಲ್ಲ ಶಾಸಕರು ಅಂತಾರೆ. ಆ ಯೋಗ್ಯತೆ ಅನ್ನೋ ವರ್ಡ್ ಆ ರೀತಿ ಉಪಯೋಗಿಸ್ಬೋದೇನೋ ಯೋಚನೆ ಮಾಡಿ. ಅದೇ ರೀತಿ ನಾವು ಮಾನ್ಯ ರಮೇಶ್ ಕುಮಾರ್ನವ್ರನ್ನ ಆ ರೀತಿ ಯೋಗ್ಯತೆ ಅಂತ ನಮ್ಮ ಕಡೆ ಯಾರಾದರೂ ಮಾತಾಡಿದ್ರೆ ಅದು ಸರಿ ಕಾಣಿಸ್ತದ? ಅವತ್ತು ಯೋಚನೆ ಮಾಡಿ. ಯೋಗ್ಯತೆ ಇದೆಯಾ? ಈಗ ಸರ್ಕಾರ ಇಲ್ಲ, ವಿರೋಧ ಪಕ್ಷ ಶಾಸಕರು ಸಾಧ್ಯವಾದಷ್ಟು ಓಡಾಡ್ತಾರೆ, ಬರ್ತಾರೆ, ಅವ್ರದ್ದು ಕೆಲಸ ಆಗ್ತಾ ಇದೆ. ಅವ್ರಿಗೆ ಯೋಗ್ಯತೆ ಇಲ್ಲ ಅಂತ ಮಾತಾಡ್ತಾರೆ. ಅದನ್ನು ದಯವಿಟ್ಟು ಆ ವರ್ಡು ಅದು ಒಳ್ಳೆಯದಲ್ಲ, ಅನ್ಪಾರ್ಲಿಮೆಂಟ್ರಿ ವರ್ಡು. ಅದನ್ನು ವಾಪಸ್ ತಗೊಳ್ಳೋದು ಸ್ನೇಹಿತರು ಒಳ್ಳೆಯದು ಅಂತ ನಾನು ಈಗ ಭಾವಿಸ್ತೀನಿ. ಮತ್ತು ಅಧಿಕಾರಿಗಳೆಲ್ಲರ ಹತ್ರನೂ ಕಮಿಷನ್ನು ತಗೊಂಡಿಲ್ಲ ಅಂತ ಶಾಸಕರು ಪ್ರಮಾಣ ಮಾಡಲಿ ಅಂತ ಹೇಳ್ತಾರೆ. ಇದು ಯಾವ ರೀತಿ ಪ್ರಮಾಣ ಮಾಡಲಿ ಅಂತ ಹೇಳ್ತಾರೆ? ಎಷ್ಟು ಸರ್ಕಾರಗಳು, ಎಷ್ಟು MLAಗಳು, ಎಷ್ಟು ಸಚಿವರುಗಳು ಪ್ರಮಾಣ ಮಾಡಿ ಆಡಳಿತ ನಡೆಸ್ತಾ ಇದ್ದಾರೆ? ನೀವೇ ಹೇಳಿ. ದೇಶದಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು, ಈ ರೀತಿ ಪ್ರಮಾಣ ಮಾಡಲಿ ಶಾಸಕರು ಅಂತ ಬಂದು ಹೇಳಿದ್ರೆ ಆಡಿಯೋ ವಿಡಿಯೋ ಎಲ್ಲ ಬರ್ತಾ ಇತ್ತು. ಇದು ಎಷ್ಟು ಸರಿ? ತಾವೇ ಯೋಚನೆ ಮಾಡಿ. ಪ್ರಮಾಣದ ಮೇಲೆ ಸರ್ಕಾರ ಆಡಳಿತ ನಡೆಸ್ತಾ ಇದೆಯಾ ರಾಜ್ಯ, ದೇಶದಲ್ಲಿ? ಏನಾದರೂ ಅವ್ರ ಹತ್ರ ದಾಖಲೆ ಇದ್ರೆ ತೋರಿಸ್ಲಿ. ದಾಖಲೆ ಇಲ್ದಿದ್ರೆ, ಆಧಾರ ಇಲ್ದಿದ್ರೆ ಈ ರೀತಿ ನಿರಾಧಾರವಾಗಿ ಆರೋಪ ಮಾಡೋದು, ಪಬ್ಲಿಕ್ಕಲ್ಲಿ ಹಿಡಿಯಾಕ್ ಕೊಡೋದು, ಅದು ತುಂಬ ಒಳ್ಳೆಯದಲ್ಲ. ಎಲ್ರಿಗೂ ಯಾರಿಗೂ ಒಳ್ಳೆಯದಲ್ಲ. ನಮ್ಮ ಕಡೆ ಯಾರು ಮಾತಾಡಿದ್ರು ತಪ್ಪೆ, ಅವ್ರ ಕಡೆ ಯಾರು ಮಾತಾಡಿದ್ರು ತಪ್ಪೆ. ಅದೇ ರೀತಿ ಸನ್ಮಾನ್ಯ ರಮೇಶ್ ಕುಮಾರ್ ಅವರು ಕೂಡ ಸಿದ್ದರಾಮಯ್ಯ ಅವ್ರ ಸರ್ಕಾರದಲ್ಲಿ ಅವ್ರಿಗೆ ಅಧಿಕಾರ ಇತ್ತು, ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ. ಶಾಸಕರಾದ ಮೇಲೆ ಅವ್ರ ಕರ್ತವ್ಯ ಮಾಡ್ತಾರೆ. ರೂಲಿಂಗ್ ಪಾರ್ಟಿ ಶಾಸಕರು ಸಚಿವರು ಇದ್ದಾಗ ಸ್ವಲ್ಪ ಹೆಚ್ಚಿನ ಕೆಲಸಗಳು ಬಂದಿರ್ತವೆ, ಇಲ್ಲದೆ ಇರೋದು ಬಂದಿರೋದಿಲ್ಲ. ಇಬ್ಬರ ಕಾಲದಲ್ಲೂ ಆಗಿದ್ದಾವೆ. ನಾವೇನು ಇನ್ನೊಬ್ಬರು ಮಾಡಿಲ್ಲ, ನಾವು ಮಾಡಿದ್ದೀವಿ ಅಂತ ನಮ್ಮ ಶಾಸಕರೇನು ಎಲ್ಲೂ ಹೇಳಿಲ್ಲ ಈ ರೀತಿ ಆ ಕೆಲಸಗಳಿಗೆ. ಆಮೇಲೆ ಒಂದನೇದಾಗಿ ಜುಲೈ 15 ಮಂಗಳವಾರದಂದು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ ಮುಖಂಡರುಗಳು JDS ಪಕ್ಷ ಮತ್ತು ಇಂದಿನ ಶಾಸಕ ವೆಂಕಟೇಶ್ವರರೆಡ್ಡಿ ಅವರ ಬಗ್ಗೆ ಪ್ರೆಸ್ ಮೀಟ್ ಮಾಡಿದ್ದಾರೆ. ಅದರ ಬಗ್ಗೆ ಆ ಪ್ರೆಸ್ ಮೀಟು ಮಾಡಿರೋದ್ರ ಬಗ್ಗೆ ನಾವು ಕ್ಲಾರಿಫಿಕೇಷನು, ಉತ್ತರ, ಅದನ್ನು ಯಾವ ರೀತಿ ನೀವು ಹೇಳ್ತೀರೋ ಅದನ್ನು ಮಾಡೋದಕ್ಕೆ ನಾವು ಪ್ರೆಸ್ ಮೀಟ್. ಈಗ ನಮ್ಮ 4 MLA ಎಂಬ ಟೀಕೆ ಮಾಡಿದ್ದಾರೆ. ನಿಮ್ಮಂಥ ದರಿದ್ರ ಶಾಸಕರನ್ನು ಕ್ಷೇತ್ರವು ಕಂಡಿರಲಿಲ್ಲ ಅಂತ ಹೇಳಿದ್ದಾರೆ. ಈಗ ಅದರ ಮುಖಾಂತರ ಹಲವಾರು ವಿಷಯಗಳು ಪ್ರಸ್ತಾಪ ಮಾಡಿದ್ದಾರೆ ಸ್ನೇಹಿತರು. ರಸ್ತೆಗಳ ಬಗ್ಗೆ ಮಾತಾಡೋಣ. ಹಲವಾರು ರಸ್ತೆಗಳು, ವಿಶೇಷವಾಗಿ ಗೌನ್ಪಲ್ಲಿ ಬೀಕೊತ್ಪಾಟ ರಸ್ತೆ ತುಂಬ ಕೆಳಗಿಳಿದು ಬಿದ್ದು ಸಾರ್ವಜನಿಕರು ಓಡಾಡೋದಕ್ಕೆ ತುಂಬ ಕಷ್ಟ ಆಗಿದೆ, ನಿಜ ಅದು. ಅದಕ್ಕೆ ಸುಮಾರು ತಿಂಗಳ ಹಿಂದೆ ಟೆಂಡರ್ ಕರೆದ್ರು, ಟೆಂಡರ್ ಹಾಕಿದ್ರು, ಅವ್ರು ಬರಲಿಲ್ಲ. ಮತ್ತೆ ಟೆಂಡ್ರು. ಈಗ ರಸ್ತೆಗಳು ಸಾರ್ವಜನಿಕ ತೊಂದರೆ ಆಗಿದೆ. ಅವು ಹಲವಾರು ರಸ್ತೆಗಳು ಟೆಂಡರು ಹಾಕಿರಲ್ಲ. ಯಾಕೆ ಅಂತಂದರೆ ನಿಮಗೆಲ್ಲ ಗೊತ್ತಿರೋ ವಿಷಯ. ಈಗ ಕಾಂಟ್ರಾಕ್ಟ್ಗಳಿಗೆ ಕೆಲಸ ಮಾಡಿದ ಮೇಲೆ ಬಿಲ್ಲುಗಳು ಆಗ್ತಾ ಇಲ್ಲ. ಅದು ಎಲ್ರಿಗೂ ಗೊತ್ತಿರೋದೆ, ರಾಜ್ಯಕ್ಕೆ ಗೊತ್ತಿರೋದೆ. ಆಗಿರೋವಾಗ ಸ್ವಲ್ಪ ಕಾಂಟ್ರಾಕ್ಟ್ಗಳೆಲ್ಲನೂ ಹಿಂದೇಟು ಹಾಕಿರೋದಂತೂ ನಿಜ. ಆ ವಿಚಾರವಾಗಿ ನಮ್ಮ ಸ್ನೇಹಿತರು ಶಾಸಕರು ಕಮಿಷನ್ ಕೇಳಿದ್ದಾರೆ, ಅದಕ್ಕೆ ಬರ್ತಾ ಇಲ್ಲ ಅಂತ ಹೇಳಿದ್ದಾರೆ. ಶಾಸಕರು ಆ ಕಾಂಟ್ರಾಕ್ಟ್ಗಳನ್ನ ಕಮಿಷನ್ನು ಕೇಳಿರೋದಕ್ಕೆ ಏನಾದರೂ ಆಧಾರ ಸಾಕ್ಷಿಗಳಿರಬೇಕು. ನಿರಾಧಾರವಾಗಿ
ಒಬ್ಬರ ಮೇಲೆ ಈ ರೀತಿ ಅಪಾದನೆ ಮಾಡೋದು ಅಷ್ಟು ಸಮಂಜಸ ಅಲ್ಲ, ಸೂಕ್ತ ಅಲ್ಲ, ಒಳ್ಳೆಯದಲ್ಲ. ಈಗ ಅಭಿವೃದ್ಧಿ ಕೆಲಸಗಳಿಗೆ ಬಡ್ಜೆಟ್ಟು ಹಣ ತೊಂದರೆ ಇದೆ ಅಂತ ಅದು ಎಲ್ರಿಗೂ ಗೊತ್ತಿರೋದೆ. ಇತ್ತೀಚೆಗೆ ಕಾಂಗ್ರೆಸ್ಸು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರಂತ ಬಸವರಾಜ ರಾಯರೆಡ್ಡಿ ಅವರು ಪಬ್ಲಿಕ್ ಮೀಟಿಂಗಲ್ಲಿ ನಿಮಗೆ ರಸ್ತೆ ಬೇಕಾ ಗ್ಯಾರಂಟಿಗಳು ಬೇಕಾ ಎರಡರಲ್ಲಿ ಒಂದು ಹೇಳಿ ಅಂತ ಕೇಳಿದ್ದಾರೆ. ಆದ ಮಾಧ್ಯಮದವರೆಗೂ ರಾಜ್ಯಕ್ಕೆಲ್ಲ ಗೊತ್ತಾಗಿದೆ. ಆದ್ದರಿಂದ ಹಣಕಾಸಿನ ಕೊರತೆ ಇರೋದ್ರಿಂದ ರಸ್ತೆಗಳು ಬೇರೆ ಅಭಿವೃದ್ಧಿ ಕೆಲಸಗಳೆಲ್ಲನೂ ರಾಜ್ಯದಲ್ಲೇ ಕುಂಠಿತ ಆಗಿರೋದೆ. ಆದ್ದರಿಂದ ಶ್ರೀನಿವಾಸಪುರದಲ್ಲೂ ಅದಕ್ಕೆ ತೊಂದರೆ ಆಗಿದೆ. ಮತ್ತು ಶ್ರೀನಿವಾಸಪುರ ಶಾಸಕರು ರೂಲಿಂಗ್ ಪಾರ್ಟಿ ಶಾಸಕರಲ್ಲ. ಎಲ್ಲಿ ರೂಲಿಂಗ್ ಪಾರ್ಟಿ ಶಾಸಕರಿರೋ ಅಲ್ಲಿಗೆ ಕಡಿಮೆ ಅನುದಾನ ಬರ್ತಾ ಇರೋದು ತಮಗೆಲ್ಲ ಗೊತ್ತಿರೋ ವಿಷಯ. ಆದ್ದರಿಂದ ರಸ್ತೆಗಳಿಗೆ ಈಗ ಮತ್ತೆ ಟೆಂಡರ್ ಕರೆದಿದ್ದಾರೆ. ಅದು ಈಗ ಜರೂರಾಗಿ ಆ ಬೀಕೊತ್ಕೋಟ ರಸ್ತೆನ ಆ ಟೆಂಡರ್ ಕರೆಯೋ ಮೊದಲು PW ಡಿಪಾರ್ಟ್ಮೆಂಟ್ ಅವ್ರಿಗೆ ಮೊನ್ನೆ ಶಾಸಕರಲ್ಲಿ ಕರೆಸಿ ಈಗ ಸದ್ಯಕ್ಕೆ ಅವೆಲ್ಲನೂ ಸ್ವಲ್ಪ ಇದು ಮಾಡಿ ಡೋಜರ್ ಮಾಡಿ ಹಳ್ಳಿಗಳು ಮುಚ್ಚಿರಿ, ಆಮೇಲೆ ಟೆಂಡರ್ ಮೇಲೆ ಹಾಕಿಸಿ ಕೆಲಸ ಮಾಡೋಣ ಅಂತ ಸ್ವಲ್ಪ ಈಗ ಟೆಂಪ್ರರಿ ಆಗಿ ಮಾಡಿದ್ರೆ ಆ ಕೆಲಸ ಮೋಸ್ಟ್ಲಿ ಸ್ಟಾರ್ಟ್ ಆಗಿರಬೇಕು. ಇವಾಗ ಗೌರ್ಮೆಂಟ್ ಈ ಕೆರೆ DVS ಮಾಡಿಸ್ಬೇಕಾದ್ರೆ ಶಿವಾರೆಡ್ಡಿ ಅವರು MS ಬಿಲ್ಡಿಂಗ್ ಅಲ್ಲಿ ಫೈಲ್ ತಗೊಂಡು ಮೆಟ್ಲು ಹತ್ತಿದ್ದಾರೆ. ಏನೋ ಎಲ್ಲಾನು ಸ್ವಲ್ಪ ಸೈಟ್ಗಳೆಲ್ಲ ಕೊಟ್ಟು ಬಡವರಿಗೆಲ್ಲಾನು ಅಂತ ಹೇಳಿ ಪತ್ರಿಕೆ ಕೂಡ ಇಶ್ಯೂ ಮಾಡಿದ್ರು. ಅದನ್ನ ಮತ್ತೆ ಬಡವರಿಗೆ ಕೊಡೋದು ಎಲ್ಲ ಸ್ವಲ್ಪ ಎಕ್ಸ್ಟೆಂಡ್ ಆಗಲಿ ಟೌನ್ ಎಲ್ಲರೂ ಬಡವರಿಗೆಲ್ಲಾನು ಅದು ತಮ್ಮಗಳಲ್ಲಿ ಒಂದೇ ಕಡೆ ಇರೋ ಬದಲು ಎಲ್ಲರೂ ಆರೋಗ್ಯಕರವಾಗಿರಲಿ ಅಂತ ಬೇರೆ ಗೌರ್ಮೆಂಟ್ ಆಫೀಸ್ಗಳಿಗೆ ಅದೇ ಸೈಟ್ಗಳಲ್ಲೇ ಮತ್ತೆ ರಮೇಶ್ ಕುಮಾರ್ ಅವರು ಕೂಡ ತಾಲೂಕು ಆಫೀಸು ಫಾರೆಸ್ಟ್ ಆಫೀಸ್ ಎಲ್ಲ ಪ್ರಪೋಸ್ ಮಾಡಿದ್ದು. ಅದು ಯಾರೋ ಕೋರ್ಟಿಗೆ ಸೇರ್ತಾನೆ ಇರೋದು, ಹಕ್ಕುಪತ್ರನೂ ಕೊಟ್ಟಿದ್ರು. ಅವೆಲ್ಲನೂ ಮತ್ತೆ ನಿಲ್ಲಿಸ್ಬಿಟ್ರು. ಈ ರೀತಿ ಇದಾಗಿದೆ. ಇನ್ನು ಬೇರೆ ಶ್ರೀನಿವಾಸಪುರ ಟೌನ್ಗೆ ಸಂಬಂಧಪಟ್ಟಂತೆ ಬೇರೆ ತಾಲೂಕಿಗೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯ ಅಭಿವೃದ್ಧಿ ಕೆಲಸಗಳು ಆಗಲಿ ಅಂತ ಈ ಕಾರ್ಯಕ್ರಮ ಮುಖಾಂತರ ನಾನು ನಿಮಗೆ ಹೇಳ ಬಯಸುತ್ತೇನೆ. ಸರ್ಕಾರ ನಾನು ಮೊದಲು ನೋಡಿರ್ಲಿಲ್ಲ ಅಂತ ರೂಲಿಂಗ್ ಪಾರ್ಟಿ ಶಾಸಕರು ಡೆವಲಪ್ಮೆಂಟ್ ಆಗ್ತಾ ಇಲ್ಲ. ಜನರು ನೋಡಿ, ಒಂದೇ 2 ವರ್ಷ ಆಯ್ತು ಬಡವರಿಗೆ ಒಂದು ಸಿಂಗಲ್ ಮನೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ಕೊಟ್ಟಿದ್ದಾರೆ? ನಮ್ಮ ತಾಲೂಕಲ್ಲಿ ಸಿಂಗಲ್ ಮನೆ ಗೊತ್ತಲ್ವಾ? ಒಂದು ಮನೇನು ಬಡವರು ಕೊಡದೆ ಹೋದ್ರೆ ಎಷ್ಟು ಹೌಸ್ಲೆಸ್ ಇದ್ದಾರೆ ಸಮೀಕ್ಷೆ ಕೇಳಿ, ತಾಲೂಕ್ ಪಂಚಾಯತ್ ಕೇಳಿ ಎಷ್ಟು ಹೌಸ್ಲೆಸ್ ಶ್ರೀನಿವಾಸಪುರ ತಾಲೂಕಲ್ಲಿ ಇದ್ದಾರೆ, ಸಮಗಳಲ್ಲಿ ಇದ್ದಾರೆ. ಮನೆ ಕೊಡದೇ ಇದ್ರೆ 2 ವರ್ಷದಿಂದ ಅದಕ್ಕೆ ಕೇಳಿದ್ದಾರೆ. ದರಿದ್ರ ಅನ್ನೋ ವರ್ಡ್ ಅದು ವಾಪಸ್ ತಗೋತೀವಿ, ಶಾಸಕರ ಪರವಾಗಿ ವಾಪಸ್ ತಗೋತೀವಿ. ಆ ವರ್ಡ್ ಬಳಸಬಾರ್ದಿತ್ತು. ನಾನು ಅದು ಒಪ್ಕೋತೀನಿ. ಒಬ್ಬರ ಮೇಲೆ ಒಬ್ಬರು ವಾಪಸ್ ತಗೊಂಡ್ರೆ ಒಳ್ಳೇದು, ಕ್ಷೇತ್ರ ಒಳ್ಳೇದು. ರಾಜಕೀಯ ಭಗವಂತ ಯಾರಿಗೆ ಅನಂತರ ಇದ್ರೆ ಅವ್ರಿಗೆ ಜನರು ಆಶೀರ್ವಾದ ಮಾಡ್ತಾರೆ. ಇದರಿಂದ ಏನು ರಾಜಕೀಯ? ಇಬ್ರು ಅವರು ಹಿರಿಯರಿದ್ದಾರೆ, ವಯಸ್ಸಾಗಿದೆ, ಅವರು ಮೇಧಾವಿಗಳು, ಇವ್ರಿಗೂ ವಯಸ್ಸಾಗಿದೆ. ವಯಸ್ಸಾದ ಮೇಲೆ ಇವೆಲ್ಲ ಈ ರೀತಿಯಾದಂಥ ಇದು ಬೇಕಾಗಿಲ್ಲ. ಅವ್ರ ಕಡೆಯವರಾಗಲಿ ನಮ್ಮ ಕಡೆಯವರಾಗಲಿ ಅಷ್ಟು. ಇನ್ನೂ ಮುಂದೆ ಹೋಗಿ ಈ ಅಸೆಂಬ್ಲಿ ಎಲೆಕ್ಷನ್ ಮೊದಲು ನಮ್ಮ ವೆಂಕಟೇಶ್ವರರೆಡ್ಡಿ ಅವರು ಇತ್ತು ಅದೇನೋ ರಿಪೋರ್ಟ್ ಗೌರ್ಮೆಂಟ್ ರಿಪೋರ್ಟ್ ತಗೊಂಡು ಆರೋಪ ಮಾಡಿದರು, ಪ್ರೆಸ್ ಮೀಟ್ ಮಾಡಿ. ಅದು ನಿಮ್ಗೆ ಜ್ಞಾಪಕ ಇದೆಯಲ್ಲ? ಆ ಆರೋಪ ವಿರುದ್ಧ ಮಾನ್ಯ ರಮೇಶ್ ಕುಮಾರ್ ಅವರು 200 CRPCನಲ್ಲಿ ಪ್ರೈವೇಟ್ ರಿಜಿಸ್ಟರ್ ಮಾಡ್ತಿದ್ರು ವೆಂಕಟೇಶ್ವರರೆಡ್ಡಿ ಅವರ ಮೇಲೆ. ಅದು ಜನಪ್ರತಿನಿಧಿಗಳ ಕೋರ್ಟ್ಗೆ ಹೋಯ್ತು, ಬೆಂಗಳೂರಿಗೆ. ಇವರಿಬ್ಬರು 3 ವರ್ಷದಿಂದ ಮೊನ್ನೆ ಯಾವಾಗಲೂ ಅದು ಕೇಸು ಡಿಸ್ಮಿಸ್ ಆಗಿದೆ. ಅವರು ಬಾಕ್ಸಲ್ಲಿರೋದು, ಇವರು ನಿಂತ್ಕೊಳ್ಳೋದು ಕೋರ್ಟಲ್ಲಿ. ಈ ರೀತಿ ಒಬ್ಬರನ್ನೇ ಶ್ರೀನಿವಾಸಪುರಕ್ಕೆ ಇವರು ಒಬ್ಬರು ಬಾಕ್ಸಲ್ಲಿ ಹೇಳ್ತಾರೆ ಮಾನ್ಯ ರಮೇಶ್ ಕುಮಾರ್ ಅವರು. ವೆಂಕಟೇಶ್ವರರೆಡ್ಡಿ ಅವರು ಕೋರ್ಟ್ ಮುಂದೆ ನಿಂತ್ಕೋಬೇಕು. ಇದು ರಾಜ್ಯದಲ್ಲಿ ಎಷ್ಟು ನಮ್ಮ ಶ್ರೀನಿವಾಸಪುರಕ್ಕೆ ಇದು ಶೋಭೆ ತರೋದ, ಅವಮಾನ ಅಲ್ವಾ? ಅಲ್ಲ, ವೆಂಕಟೇಶ್ವರರೆಡ್ಡಿ ಅವರು ವಿತ್ ಡಾಕ್ಯುಮೆಂಟ್ಸ್ ಪ್ರಕಾರ ನಾನು ಮಾತಾಡಿದ್ದೀನಿ ಅಂತ ಅವ್ರು ಹೇಳಿದ್ರು. ಅದು ಸರಿ ಇಲ್ಲ ಅಂತ ಹೇಳಿ ಕೋರ್ಟ್ಗೆ ಹೋಗಿ ಕೋರ್ಟಲ್ಲಿ 200 CRPCನಲ್ಲಿ ಮಾನ್ಯ ರಮೇಶ್ ಕುಮಾರ್ ಅವರು ಕೇಸ್ ರಿಜಿಸ್ಟರ್ ಮಾಡಿಸಿದ್ರು. ಅದು ಜನಪ್ರತಿನಿಧಿ ಕೋರ್ಟ್ಗೆ ಟ್ರಾನ್ಸ್ಫರ್ ಆಯಿತು. ಸುಮಾರು 2-2.5 ವರ್ಷ ಅದು ಕೇಸ್ ನಡೆದು ಅವ್ರ ಬಾಕ್ಸಲ್ಲಿ ಇವ್ರ ಮುಂದೆ ನಾನೇನು ಹೋಗಿರಲಿಲ್ಲ. ಲಾಯರ್ ಅವ್ರಿಗೂ ಲಾಯರು, ಇವ್ರಿಗೂ ಲಾಯರು, ಎಲ್ಲ ದಲಿತರಿಗೆ, SC ಪಂಗಡದವ್ರಿಗೆ, ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಸುಮಾರು ನಂಗೆ ಲೆಕ್ಕ ಇಲ್ಲ, ನಿಮ್ಗೆ ಗೊತ್ತಿದೆ.
ಬೋರ್ವೆಲ್ಗಳು ಕೊಡಿಸಿ ಈಗ ಪಂಪು ಮೋಟರ್ಗಳು ಒಂದು ಸೆಟ್ ಕೊಟ್ಟಿದೆ, ಮತ್ತೆ ಕೊಡ್ತಾ ಇದ್ದಾರೆ. ವಿಶೇಷವಾಗಿ ಮತ್ತೆ ಈಗ ಜಲ್ ಜೀವಂತು ಎಲ್ಲ ಕಾರ್ಯಕ್ರಮಗಳು ತಾಲೂಕೆಲ್ಲ ನಡೀತಾ ಇದ್ದಾವೆ. ಮನೆ ಮನೆಗೆ ನೀರು ಹೋಗ್ತಾ ಇನ್ನು ಪೂರ್ತಿ ಇನ್ನು ಸ್ವಲ್ಪ ಒಂದು ತಿಂಗಳುಗಳಲ್ಲಿ ಶ್ರೀನಿವಾಸಪುರ ತಾಲೂಕಲ್ಲಿ ಯಾವುದಾದ್ರು ಕೇಂದ್ರ ಸರ್ಕಾರ ಪ್ರೋಗ್ರಾಮು, ರಾಜ್ಯ ಸರ್ಕಾರದ ಸಹಯೋಗದೊಂದಿಗೆ ಅವತ್ತು ಗ್ರ್ಯಾಂಟ್ ಎಷ್ಟು 70%, ಇವ್ರು 20% ಅಂತೇಳಿ ನಡೀತಾ ಇದೆ. ಎಂಟೈದು ರಾಜ್ಯದಲ್ಲಿ ಆದಂಗೆ ನಮ್ಮ ಶ್ರೀನಿವಾಸಪುರ ತಾಲೂಕಲ್ಲೇ ಕೂಡ ಮನೆ ಮನೆಗೆ ನೀರು ಹೋಗುವಂಥ ಕಾರ್ಯಕ್ರಮ ಆಗ್ತಾ ಇದೆ. ನೀರು ಕೊಡೋದು ಒಳ್ಳೆ ಕಾರ್ಯಕ್ರಮನ ಅವಲ್ಲ, ಒಳ್ಳೆ ಕಾರ್ಯಕ್ರಮ, ಅದನ್ನ ಪೂರ್ತಿಯಾಗಿ ನಡೆಸ್ತಾ ಇದ್ದೀವಿ. ಎಫ್ಸಿಎಟಿ ಪ್ರಮಾಣ ಮಾಡಲಿ ಶಾಸಕರು ಅಂತ ಬಂದು ಹೇಳಿದ್ರೆ ಆಡಿಯೋ ವಿಡಿಯೋ ಎಲ್ಲ ಬರ್ತಾ ಇತ್ತು. ಇದು ಎಷ್ಟು ಸರಿ ತಾವೇ ಯೋಚನೆ ಮಾಡಿ. ಪ್ರಮಾಣದ ಮೇಲೆ ಸರ್ಕಾರ ಆಡಳಿತ ನಡೀತಾ ಇದೆಯಾ ರಾಜ್ಯ ದೇಶದಲ್ಲಿ? ಏನಾದರೂ ಅವ್ರ ಹತ್ರ ದಾಖಲೆ ಇದ್ರೆ ತೋರಿಸ್ಲಿ. ದಾಖಲೆ ಇಲ್ದಿದ್ರೆ, ಆಧಾರ ಇಲ್ದಿದ್ರೆ ಈ ರೀತಿ ನಿರಾಧಾರವಾಗಿ ಆರೋಪ ಮಾಡೋದು, ಪಬ್ಲಿಕ್ಕಲ್ಲಿ ಹಿಡಿಯಾಕ್ ಕೊಡೋದು ಅದು ತುಂಬ ಒಳ್ಳೇದಲ್ಲ. ಎಲ್ರಿಗೂ ಯಾರಿಗೂ ಒಳ್ಳೇದಲ್ಲ. ನಮ್ಮ ಕಡೆ ಯಾರು ಮಾತಾಡಿದ್ರು ತಪ್ಪೆ, ಅವ್ರ ಕಡೆ ಯಾರು ಮಾತಾಡಿದ್ರು ತಪ್ಪೆ. ನಮ್ಮ ಸಹೋದರರು ಮಾತಾಡಿದ್ರು, ನಾಲಾಯಕ್ ಶಾಸಕರು ನಮ್ಗೆ ಅನುದಾನ ಇದು ಮಾಡ್ತಾ ಇಲ್ಲ ಅಂತ. ಸರ್ಕಾರ ಇರೋದು ನಿಮ್ಮದು. ನಿಮ್ಮ ಸರ್ಕಾರ ಇದ್ದಾಗ ನಮ್ಮ ಶಾಸಕರು ಕಷ್ಟಪಟ್ಟು ನಮ್ಮ ಕಣ್ಣೆದುರುಗನೆ ಹೋಗಿ ಅವ್ರು ಏನು ಕಷ್ಟಪಡಬೇಕಾದ್ರೆ ಕೊಡ್ತಾ ಇದ್ದಾರೆ. ಅವ್ರ ಕೈಲಿ ಆದಷ್ಟು ಅನುದಾನ ತಂದು ಎಲ್ಲ ಮಾಡ್ತಾರೆ. ನಾನೇನು ಹೇಳೋದಂದ್ರೆ, ನಿಮ್ಮ ಶಾಸಕರು ಇದ್ದಾರೆ, ಮಾಜಿ ಶಾಸಕರು, ಅವ್ರಿಗೆ ಯಾಕಂದ್ರೆ ಸರ್ಕಾರ ಐತೆ. ನಮ್ಮ ತಾಲೂಕು ಹಿಂದುಳಿದ ತಾಲೂಕು ಯಾವುದೋ ಒಂದು ಫ್ಯಾಕ್ಟ್ರಿ ತಂದವ್ರೆ, ಯಾವುದೋ ಒಂದು ಇದು ಮಾಡೋರು, ಅದಕ್ಕೆ ಸಪೋರ್ಟ್ ಮಾಡಬೇಕು. ಇವಾಗ ಅದನ್ನು ವಿರೋಧ ಮಾಡಿ ಅದನ್ನು ನಾವು ಇದು ಮಾಡಿ ನಾವು ಎಷ್ಟು ಜನ ಅನ್ಯಾಯ ಆಗ್ತಾರೆ. ಒಂದು ಕೆಲಸ ಎಷ್ಟು ಜನ ಕೆಲಸ ಮಾಡ್ಬೋದು. ಇವಾಗ ಅವಾಗ ಒಂದು ಫ್ಯಾಕ್ಟ್ರಿ ಕೋಚ್ ಆಗಿದ್ರೆ, ರೈಲ್ವೆ ಕೋಚ್ ಆಗಿದ್ರೆ, ಇವತ್ತು ನಮ್ಮ ಜನ ಎಲ್ಲ ಬೆಂಗಳೂರಿಗೆ ಬರ್ತಾವ್ರೆ. ನಮ್ಮ ಜನ ಬೆಂಗಳೂರಿಗೆ ಬಂದು ಪಾಪ ಕೋಲಾರಿಗೆ ಬಂದು ಅವ್ರ ಕಷ್ಟ ಯಾರು ನೋಡೋರು? ಯಾರು ಇಲ್ಲಿ ಹತ್ರದಲ್ಲಿ ಯಾವುದಾದ್ರೂ ಆಗಿದ್ರೆ ಅದಕ್ಕೆ ಸಪೋರ್ಟ್ ಮಾಡಬೇಕು. ನಮ್ಮವ್ರು ಯಾವುದೇ ಆಗಲಿ ಅಭಿವೃದ್ಧಿ ಕೆಲಸಕ್ಕೆ ಯಾರು ಅಡ್ಡಿ ಪಡಿಸಲೂಬಾರ್ದು, ಇದು ಮಾಡಬಾರ್ದು. ಕಮಿಷನ್ ಅಂತ ಹೇಳಿದ್ರು. ಕಮಿಷನ್ ಯಾರ ಹತ್ರ ಕಮಿಷನ್ ತಗೊಂಡವ್ರೆ? ಕಮಿಷನ್ ಯಾರು ಸಾಕ್ಷಿ ಇದ್ರೆ ನೀವು ತೋರಿಸಿ, ನೀವು ನಮ್ಮ ಮಾಧ್ಯಮಕ್ಕೆ ಕೊಡಿ, ಅವರೇ ಪೇಪರ್ಗೆ ಹಾಕ್ತಾರೆ. ಸುಳ್ಳು ಮಾತಾಡಬಾರ್ದು. ಯಾಕಂದ್ರೆ ಬಾಯಿಗೆ ಬಂದಾಗ ಮಾತಾಡಿದ್ರೆ ಅದು ನಿಮ್ಗೆ ಶೋಭೆ ತರೋದಲ್ಲ. ಯಾಕಂದ್ರೆ ನಾವು ಅವ್ರ ಬಗ್ಗೆ, ಅವ್ರ ಶಾಸಕರ ಬಗ್ಗೆ ನಾವು ಯಾವತ್ತೂ ಕೆಟ್ಟದಾಗ ನಮ್ಮ ಕಾರ್ಯಕರ್ತ ಯಾವತ್ತೂ ಕೆಟ್ಟದಾಗ ಮಾತಾಡಿಲ್ಲ. ಅವ್ರ ಶಾಸಕರು ಮೆಚ್ಕೊಳ್ಳೋಕ್ಕೆ ಏನೋ ಮಾತಾಡ್ಬೋದು ಅಷ್ಟೇ ಹೊರತು, ಅವ್ರ ಶಾಸಕರು ಮೆಚ್ಕೊಳ್ಳೋಕ್ಕೆ ಮಾತಾಡ್ಬೋದು ಅಷ್ಟೇ ಹೊರತು, ನಮ್ಮ ಕೂಲಂಕುಷವಾಗಿ ಇವರು ಜನಗಳೆಲ್ಲ ಇದಕ್ಕೂ ಆಶೀರ್ವಾದ ಮಾಡವ್ರೆ. ಒಂದು ಸರ್ತಿ ಇವಾಗ ನಾವು ನಿಮ್ಮ ಶಾಸಕರಿದ್ದಾಗ ನಾವು ಯಾವತ್ತೂ ನಿಮ್ಮ ಶಾಸಕರ ಬಗ್ಗೆ ನಾವು ಮಾತಾಡಿಲ್ಲ, ಕೆಟ್ಟದಾಗಿ ಮಾತಾಡಿಲ್ಲ. ಕೈಯಲ್ಲಿ ಆದಷ್ಟು ಯಾರು ಮಾತಾಡೋದೇ ಇಲ್ಲ. ಇವತ್ತು ನಮ್ಮ ಶಾಸಕರು ಜನಗಳು ಆಶೀರ್ವಾದ ಮಾಡವ್ರೆ. ಅದನ್ನು ನಮ್ಮ ಸರ್ಕಾರ ಇಲ್ಲ, ಬೇರೆ ಸರ್ಕಾರ ಬೇರೆ ಇಲ್ಲ. ಸರ್ಕಾರ ಇದ್ದಾಗ ಅವ್ರ ಕಷ್ಟ ಅವ್ರಿಗೆ ಇರ್ತದೆ. ಇವಾಗ ಇದು ಈ ವರ್ಕ್ ಮಾಡೋರು ಯಾರು? ಕಾಂಟ್ರಾಕ್ಟರ್ಗಳು ಬರ್ತಾ ಇಲ್ಲ. ಬರ್ದಲ್ಲ ಯಾಕೆ ಬರ್ತಾ ಇಲ್ಲ? ಅಲ್ಲಿ ಬಿಲ್ ಆಗ್ತಾ ಇಲ್ಲ. ಬಿಲ್ಲು ಇವತ್ತು ಮಾಡಿದ್ರೆ 6 ತಿಂಗಳಿಗೂ 1 ವರ್ಷಕ್ಕೆ ಆಗ್ತಾ ಇರೋದು.